So welcome you all once again. In the last class we discussed about atomic size or atomic radius. Next we can move for a metallic character. So that is the second property in the periodic table, that is the metallic property or metallic character. Both are same. So we have to understand what is the meaning of metallic character or metallic property, then how it vary across the period and along the group and why. ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಮೀನಿಂಗ್ ಗೊತ್ತಾಗಬೇಕು, ಅದು ಪೀರಿಯಡಲ್ಲಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಯಾಕೆ ಆಗುತ್ತೆ, ಅದೇ ಥರನೇ ಗ್ರೂಪಲ್ಲಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಯಾಕೆ ಆಗುತ್ತೆ ಗೊತ್ತಾಗಬೇಕು. ನೆಕ್ಸ್ಟ್, ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಮೀನ್ಸ್ ಇಟ್ ಈಸ್ ದ ಅಬಿಲಿಟಿ ಆಫ್ ಎನ್ ಎಲಿಮೆಂಟ್ಸ್, ಎಸ್ಪೆಷಲಿ ಮೆಟಲ್ಸ್ಗೆ ಇಟ್ ಈಸ್ ದ ಅಬಿಲಿಟಿ ಆಫ್ ಎ ಮೆಟಲ್ಸ್. ಸೊ ಅಬಿಲಿಟಿ ಆಫ್ ಮೆಟಲ್ಸ್ ಆರ್ ಎಲಿಮೆಂಟ್ಸ್ ಟು ಡೊನೇಟ್ ಆರ್ ಲಾಸ್ ದ ಎಲೆಕ್ಟ್ರಾನ್. ಯಾವುದೇ ಒಂದು ಮೆಟಲ್ಗೆ ಅಥವಾ ಎಲಿಮೆಂಟ್ಸ್ಗೆ ಎಲೆಕ್ಟ್ರಾನ್ನ ಕೊಡುವಂಥ ಕೆಪಾಸಿಟಿ ಇದ್ದರೆ ಅಂಥ ಎಲಿಮೆಂಟ್ಸ್ಗೆ ನಾವು ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈಗ ನಾವು ಫಸ್ಟ್ ಪೀರಿಯಡಲ್ಲಿ ಹೋಗೋಣ. ಎಕ್ಸಾಂಪಲ್ಗೆ ನಾವು ಸೆಕೆಂಡ್ ಪೀರಿಯಡ್ ತಗೊಳ್ಳೋಣ, ಯಾಕಂದರೆ ಅಲ್ಲಿ 2 ಶೆಲ್ ಮಾತ್ರ ಇರುತ್ತೆ. ಸೊ ಸೆಕೆಂಡ್ ಪೀರಿಯಡಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ಲಿಥಿಯಂ ಇರುತ್ತೆ. ಸೊ 2, ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ 1 ಇರುತ್ತೆ. ಸೆಕೆಂಡ್ ಬಂದು ಬೆರಿಲಿಯಂ, ಅಲ್ಲಿ ಶೆಲ್ 2 ಇರುತ್ತೆ, ಎಲೆಕ್ಟ್ರಾನ್ಸ್ 2 ಇರುತ್ತೆ. ಥರ್ಡ್ ಬಂತಂದರೆ ಬೋರಾನ್ ಇರುತ್ತೆ, ಅಲ್ಲಿ 2, 3 ಇರುತ್ತೆ. ಇಲ್ಲಿ 2, 1, 2, 2, 2, 3 ಇರುತ್ತೆ. ಇಲ್ಲಿ ನೋಡಿ ನಂಬರ್ ಆಫ್ ಶೆಲ್ ಸೇಮ್ ಇದೆ ಎಲ್ಲ ಕಡೆಗೂ, ಬಟ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ. ಅಂದರೆ ಎಲೆಕ್ಟ್ರಾನ್ ಜಾಸ್ತಿ ಆದಂಗೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನ್ಸ್ನ ಕೊಡುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರು ಅಕ್ರಾಸ್ ದ ಪೀರಿಯಡ್ ಅಥವಾ ಲೆಫ್ಟ್ ರೈಟ್ನ ಮೂವ್ ಆದರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಮೀನ್ಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಮೀನ್ಸ್ ಇಟ್ ಇಸ್ ದ ಅಬಿಲಿಟಿ ಆಫ್ ಎನ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್ ಟು ಡೊನೇಟ್ ಆರ್ ಲಾಸ್ ದ ಎಲೆಕ್ಟ್ರಾನ್ ಟು ಬಿಕಮ್ ಸ್ಟೇಬಲ್. ನೆಕ್ಸ್ಟ್, ಅಕ್ರಾಸ್ ದ ಪೀರಿಯಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್. ವೆರಿ ಸಿಂಪಲ್. ಅಕ್ರಾಸ್ ದ ಪೀರಿಯಡ್ ಆರ್ ಲೆಫ್ಟ್ ಟು ರೈಟ್ ಇನ್ ದ periodic table, metallic character or metallic property decrease because nuclear charge increase. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಸೆಂಟರ್ ಕಡೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರುತ್ತೆ, ಅಟ್ರಾಕ್ಷನ್ ಫೋರ್ಸ್ ಸ್ಟ್ರಾಂಗ್ ಇರುತ್ತೆ. ಅಟ್ರಾಕ್ಷನ್ ಫೋರ್ಸ್ ಸ್ಟ್ರಾಂಗ್ ಇದ್ರೆ ಆ ಎಲೆಕ್ಟ್ರಾನ್ ಕೊಡುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ದಟ್ಸ್ ವೈ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಕ್ರಾಸ್ ದ ಪೀರಿಯಡ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಅಲಾಂಗ್ ದ ಗ್ರೂಪ್ ಆರ್ ಟಾಪ್ ಟು ಬಾಟಮ್. ಈಗ ನಾವು ಐ ವಿಲ್ ಟೇಕ್ ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ಹೈಡ್ರೋಜನ್, 1 ಎಲೆಕ್ಟ್ರಾನ್ ಇರುತ್ತೆ. ಸೆಕೆಂಡ್ ಎಲಿಮೆಂಟ್ ಬಂದು ಲಿಥಿಯಂ, 2, 1 ಇರುತ್ತೆ. ಥರ್ಡ್ ಬಂದು ಸೋಡಿಯಂ, 2, 8, 1 ಇರುತ್ತೆ. ಫೋರ್ತ್ ಬಂದು ಪೊಟ್ಯಾಷಿಯಂ, 2, 8, 1 ಇರುತ್ತೆ. ಅಂದರೆ ಫಸ್ಟಲ್ಲಿ ಗ್ರೂಪಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ಗೂ ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸು 1 ಇದೆ, ಅಂದರೆ 1 ಮಾತ್ರ ಕೊಟ್ಟು ಮ್ಯಾಕ್ಸಿಮಮ್ ಇವು. ಇಲ್ಲಿ ನೋಡಿ ಒಂದೇ ಶೆಲ್ ಇದೆ, 2 ಶೆಲ್ ಇದೆ, 3 ಶೆಲ್ ಇದೆ, ಇಲ್ಲಿ 4 ಶೆಲ್ ಇರುತ್ತೆ. ಅಂದರೆ ಕೆಳಗಡೆ ಬರ್ತಾ ಬರ್ತಾ ನಂಬರ್ ಆಫ್ ಶೆಲ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಶೆಲ್ ಜಾಸ್ತಿ ಆಗುತ್ತೆ ಅಂದರೆ ಆ ಸೆಂಟರ್ಗೂ ಮತ್ತು ಔಟರ್ ಮೋಸ್ಟ್ ಆರ್ಬಿಟ್ಗೂ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಆಯಿತು ಅಂತ ಅರ್ಥ. ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಇಲ್ಲಿರೋಂಥ ಔಟರ್ ಮೋಸ್ಟ್ ಒಂದೇ ಒಂದು ಎಲೆಕ್ಟ್ರಾನ್ಗೆ ಆ ನ್ಯೂಕ್ಲಿಯಸ್ ಕಡೆ ಅಟ್ರಾಕ್ಷನ್ ಫೋರ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಕಡಿಮೆ ಆಯಿತು, ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಕಡಿಮೆ ಆಯಿತು, ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಅಟಾಮಿಕ್ ಸೈಜ್ ಜಾಸ್ತಿ ಇರುತ್ತೆ. ಅಂದರೆ ಅಲಾಂಗ್ ದ ಗ್ರೂಪು ಅಟಾಮಿಕ್ ಸೈಜ್ ಜಾಸ್ತಿ ಇರುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಈಸಿಯಾಗಿ ನಾವು ತೆಗಿಬೋದು ಅಥವಾ ಕೊಡ್ತವೆ. ದಟ್ಸ್ ವೈ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಫ್ರಮ್ ಟಾಪ್ ಟು ಬಾಟಮ್ ಆರ್ ಅಲಾಂಗ್ ದ ಗ್ರೂಪ್ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ಇದು ಕಾರಣ ಏನು, ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ಸು ಜಾಸ್ತಿ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೂ ಸೆಂಟರ್ ಆಫ್ ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಫೋರ್ಸ್ ಕಡಿಮೆ ಆಗುತ್ತೆ. ಸೊ ಈಸಿಯಾಗಿ ಕೊಡುತ್ತೆ. ಒಂದು ಎಕ್ಸಾಂಪಲ್ ಬೇಕು ಅಂತಂದರೆ, ಈಗ ನೀವು 10th ಅಂತ ಅಂದ್ಕೊಳ್ಳಿ, 10th 30 ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ. ನಿಮಗೆ ಇವಾಗಿರುವಂಥ ಫ್ರೆಂಡ್ಶಿಪ್ ಅಥವಾ ಬಾಂಡು, ಇವರು 10th ಪಾಸ್ ಆದಮೇಲೆ ಸೆಕೆಂಡ್ PU ಹೋಗ್ತಾರೆ. ಸೊ ಸೆಕೆಂಡ್ PU ಹೋದಾಗ ಎಲ್ಲರೂ ಡಿಫ್ರೆಂಟ್ ಕಾಲೇಜ್ಗೆ ಹೋಗ್ತಾರೆ. ಈ 30 ಜನದಲ್ಲಿ ಸ್ವಲ್ಪ ಜನ ಮಾತ್ರ ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಆಗಿ ಉಳಿತಾರೆ. ಏನಕ್ಕೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಎಲ್ಲ ಬೇರೆ ಬೇರೆ ಕಾಲೇಜ್ಗೆ ಹೋಗಿರ್ತಾರೆ. ಸೊ ಅದೇ ಥರ ಇಲ್ಲೂ ಅಷ್ಟೇ, ಡಿಸ್ಟೆನ್ಸ್ ಜಾಸ್ತಿ ಆದರೆ ಆ ಎಲೆಕ್ಟ್ರಾನ್ಸ್ಗೆ ಅಟ್ರಾಕ್ಷನ್ ಫೋರ್ಸ್ ಕಡಿಮೆ ಆಗುತ್ತೆ ನ್ಯೂಕ್ಲಿಯಸ್ ಕಡೆಗೆ, ಅವಾಗ ನಾವು ಈಸಿಯಾಗಿ ನಾವು ತೆಗಿಬೋದು. ದಟ್ಸ್ ವೈ metallic character increase along the group because atomic radius increases. Okay, yeah.
ನೆಕ್ಸ್ಟ್ ಪ್ರಾಪರ್ಟಿ ವಿ ಕ್ಯಾನ್ ಮೂವ್ ಫಾರ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಈ ಮೆಟಾಲಿಕ್ ಪ್ರಾಪರ್ಟಿ ಏನು ಹೇಳ್ತೀವೋ ಅದಕ್ಕೆ ಎಕ್ಸಾಕ್ಟ್ ಉಲ್ಟಾ ಇದು. ಯಾವುದು? ನಾನ್ ಮೆಟಾಲಿಕ್ ಪ್ರಾಪರ್ಟಿ. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಕ್ಯಾರೆಕ್ಟರ್, ಬೋತ್ ಆರ್ ಸೇಮ್. ಇಲ್ಲಿ ನೋಡಿ, ಎಲೆಕ್ಟ್ರಾನ್ನ ಕೊಟ್ಟರೆ ಅವನೆಂತ ಕರಿತೀವಿ ನಾವು? ಮೆಟಾಲಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಾನ್ ತಗೋಬೇಕು. ಇಟ್ ಈಸ್ ದ ಅಬಿಲಿಟಿ ಆಫ್ ಅನ್ ಎಲಿಮೆಂಟ್ಸ್ ಟು ಅಕ್ಸೆಪ್ಟ್ ಆರ್ ಗೈನ್ ದ ಎಲೆಕ್ಟ್ರಾನ್. ಅಕ್ಸೆಪ್ಟ್ ಆರ್ ಗೈನ್ ದ ಎಲೆಕ್ಟ್ರಾನ್. ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ನ ತಗೊಂಡ್ರೆ ಅಥವಾ ಅಟ್ರಾಕ್ಟ್ ಮಾಡ್ಕೊಂಡ್ರೆ ಅಥವಾ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ಥರ ಎಲಿಮೆಂಟ್ಸ್ಗೆ ನಾವು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಇಟ್ ಇಸ್ ದ ಅಬಿಲಿಟಿ ಆಫ್ ಎನ್ ಎಲಿಮೆಂಟ್ ಟು ಅಕ್ಸೆಪ್ಟ್ ಆರ್ ಟು ಗೈನ್ ಆರ್ ಟು ರಿಸೀವ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ದೇ ಆರ್ ಕಾಲ್ಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಆರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಈಗ ನಾವು ಫಸ್ಟ್ ಪೀರಿಯಡಲ್ಲಿ ಚೆಕ್ ಮಾಡೋಣ. ನೋಡಿ, ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಸೆಕೆಂಡ್ ಪೀರಿಯಡ್ ತಗೊಂಡಿದ್ದೀನಿ. ಇಲ್ಲಿ ಎಲೆಕ್ಟ್ರಾನ್ಸ್ 1 ಇದೆ, 2 ಇದೆ, 3 ಇದೆ, ನೆಕ್ಸ್ಟ್ 4, 5, 6, 7, 8 ಆಗ್ತಿರುತ್ತೆ. ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿದೆ. ಅಂದರೆ ಎಲೆಕ್ಟ್ರಾನ್ ತಗೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗ್ತಿದೆ. ಇಲ್ಲಿ ನೋಡಿ, 2 ಶೆಲ್ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ, 2 ಇದೆ, ಜಾಸ್ತಿ ಇದೆ. ಅಂದರೆ ಎಲೆಕ್ಟ್ರಾನ್ ತಗೊಳ್ತಾ ಇದೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ದಟ್ ಮೀನ್ಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್ or left to right because nuclear charge increase. ಇಲ್ಲಿ ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ಗೆ ಡಿಕ್ರೀಸ್ ಆಯಿತು, ಇಲ್ಲಿ ಇನ್ಕ್ರೀಸ್ ಆಯಿತು. ಎರಡಕ್ಕೂ ಕಾರಣ ಸೇಮ್ ಇದೆ. ಇಲ್ಲಿ ಕಡಿಮೆ ಆಗುತ್ತೆ ಯಾಕಂದರೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ. ಇಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೇನು? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೂ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ಗೂ ಒಂದು ಫೋರ್ಸ್ ಇರುತ್ತೆ. ಅದು ಪಾಸಿಟಿವ್ ಚಾರ್ಜು ಎಲೆಕ್ಟ್ರಾನ್ ಎಳ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಎಳ್ಕೊಂಡ್ರೆ ಅಂದರೆ ಎಲೆಕ್ಟ್ರಾನ್ ತಗೊಳುತ್ತೆ ಈಸಿಯಾಗಿ ಅಂತ ಅರ್ಥ. ಅವಾಗ ಏನಾಗುತ್ತೆ? ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್. ನೆಕ್ಸ್ಟ್ ಗ್ರೂಪಲ್ಲಿ ಹೋಗೋಣ. ಸೊ ಪೀರಿಯಡ್ ಆಯಿತು, ಗ್ರೂಪಲ್ಲಿ. ಇಲ್ಲಿ ನೋಡಿ, ಮೆಟಾಲಿಕ್ ಪ್ರಾಪರ್ಟಿ ಗ್ರೂಪಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಈಸಿಯಾಗಿ ಕೊಡ್ತವೆ. ಯಾಕೆ ಕೊಡ್ತವೆ ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಡಿಸ್ಟೆನ್ಸ್ ಜಾಸ್ತಿ ಆದರೆ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆಗುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆದರೆ ವೇಲೆನ್ಸ್ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗ್ತವೆ, ಕೊಡ್ತವೆ. ಇಲ್ಲಿ ನೋಡಿ, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಬಂದರೆ ಗ್ರೂಪಲ್ಲಿ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದಕ್ಕೂ ರಿವರ್ಸ್, ಆಪೋಸಿಟ್, ಇದು ಉಲ್ಟಾ. ಸೊ ಡಿಕ್ರೀಸ್. ಇಲ್ಲಿ ನೋಡಿ, ಯಾಕೆ ಜಾಸ್ತಿ ಆಯ್ತು? ಇದು ಅಟಾಮಿಕ್ ಸೈಜ್ ಜಾಸ್ತಿ ಆಯಿತು, ಈಸಾಗಿ ಕೊಡ್ತವೆ. ಇಲ್ಲಿ ನೋಡಿ, ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಅವು ಯಾವಾಗಲೂ ಈಸಾಗಿ ಕೊಡ್ತಾವಷ್ಟೇ, ತಗೊಳ್ಳಲ್ಲ ಅಂದರೆ ಇದು ಡಿಕ್ರೀಸ್ ಆಗುತ್ತೆ. ಮೀನ್ಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಕ್ರಾಸ್ ಆರ್ ಟಾಪ್ ಟು ಬಾಟಮ್ ಆರ್ ಅಲಾಂಗ್ ದ ಗ್ರೂಪ್ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದರೆ ಎಲೆಕ್ಟ್ರಾನ್ನ ಕೊಡ್ತಾ ಬೇಕಾದ ರೀಸನ್ಗೆ, ಬಟ್ ತಗೊಳ್ಳಲ್ಲ ಅಲ್ಲಿ. ಅಂದರೆ ತಗೊಳ್ಳೋ ಪ್ರಾಪರ್ಟಿ ಕಡಿಮೆ ಆಗುತ್ತೆ, ಅದಕ್ಕೆ ಇದು ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಕ್ರಾಸ್ ದ ಅಲಾಂಗ್ ದ ಗ್ರೂಪ್ ಆರ್ ಟಾಪ್ ಟು ಬಾಟಮ್ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ಇದು 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 ರೀಸನ್ ಸೇಮು, ಬಟ್ ಇಲ್ಲಿ ಏನಿದೆಯೋ ಎಕ್ಸಾಕ್ಟ್ಲಿ ಇದು ಆಪೋಸಿಟ್ಟು. ಮೆಟಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಕೊಡ್ತವೆ, ಎಲೆಕ್ಟ್ರಾನ್ ಇದು ತಗೊಳುತ್ತೆ. ಓಕೆನಾ? ಒನ್ಸ್ ಅಗೇನ್ ಇಲ್ಲಿ ನೋಡ್ಕೊಳ್ಳಿ, ತುಂಬ ಶಾರ್ಟಾಗಿ ಬರೀಬೋದು ಬೇಕಾದರೆ. ಸೊ ಮೆಟಾಲಿಕ್ ಪ್ರಾಪರ್ಟಿ ಪೀರಿಯಡಲ್ಲಿ ಡಿಕ್ರೀಸ್ ಆಗುತ್ತೆ, ಇದು ಪೀರಿಯಡಲ್ಲಿ ಜಾಸ್ತಿ ಆಗುತ್ತೆ. ರೀಸನ್ ಸೇಮ್, ನ್ಯೂಕ್ಲಿಯರ್ ಚಾರ್ಜ್ ಎರಡು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮೆಟಾಲಿಕ್ ಪ್ರಾಪರ್ಟಿ ಗ್ರೂಪಲ್ಲಿ ಇನ್ಕ್ರೀಸ್ ಆಗುತ್ತೆ, ಇದು ಡಿಕ್ರೀಸ್ ಆಗುತ್ತೆ. ರೀಸನ್ ಸೇಮ್, ಏನು? ಅಟಾಮಿಕ್ ಸೈಜು ಜಾಸ್ತಿ ಆಗುತ್ತೆ. ಓಕೆನಾ? ಯಾ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಅದರ್ ಟಾಪಿಕ್, ದಟ್ ಈಸ್ ಎಲೆಕ್ಟ್ರೋ ಪಾಸಿಟಿವಿಟಿ ಆ್ಯಂಡ್ ಎಲೆಕ್ಟ್ರೋ ನೆಗೆಟಿವಿಟಿ. ಸೊ ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಅದು ಸಿಮಿಲರ್ ಟು ದಟ್ ಆಫ್ ಮೆಟಲ್ಸ್ ಅಂತ. ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ನ ಲಾಸ್ ಮಾಡಿಕೊಂಡ್ರೆ, ಸೊ ಯಾವುದೇ ಒಂದು ಎಲಿಮೆಂಟು ಎಲೆಕ್ಟ್ರಾನ್ನ ಲಾಸ್ ಮಾಡಿಕೊಂಡ್ರೆ ಅವು ಎಲೆಕ್ಟ್ರೋ ಪಾಸಿಟಿವ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವಿಟಿ ಅಂದರೆ ಯಾವುದೇ ಒಂದು ಎಲಿಮೆಂಟ್ಸು ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಂಡ್ರೆ ಅಥವಾ ಕೊಟ್ಟರೆ ಅವೇನಾಗುತ್ತೆ? ಕ್ಯಾಟಯನ್ಸ್ ಆಗುತ್ತೆ, ಅಂದರೆ ಎಲೆಕ್ಟ್ರೋ ಪಾಸಿಟಿವಿಟಿ ಆಗುತ್ತೆ. ಇಟ್ ಈಸ್ ದ ಅಬಿಲಿಟಿ ಆಫ್ ಎನ್ ಎಲಿಮೆಂಟ್ ಇಫ್ ದ ಲಾಸ್ ಎಲೆಕ್ಟ್ರಾನ್ ಆರ್ ಇಫ್ ದ ಡೊನೇಟ್ ಎಲೆಕ್ಟ್ರಾನ್ ದೇ ಬಿಕಮ್ ಎಲೆಕ್ಟ್ರೋ ಪಾಸಿಟಿವ್. ಇದು ಸೇಮ್ ಲೈಕ್ ದಟ್ ಆಫ್ ಮೆಟಲ್ಸ್. ಅಂದರೆ ಮೆಟಾಲಿಕ್ ಪ್ರಾಪರ್ಟಿ ಮತ್ತು ಎಲೆಕ್ಟ್ರೋ ಪಾಸಿಟಿವಿಟಿ ಎರಡೂ ಸೇಮ್ ಆಗುತ್ತೆ. ಏನಪ್ಪ ಅಂದರೆ ಇದು ಗ್ರೂಪಲ್ಲಿ ಜಾಸ್ತಿ ಆಗುತ್ತೆ, ಪೀರಿಯಡಲ್ಲಿ ಕಡಿಮೆ ಡಿಕ್ರೀಸ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ತಗೊಳ್ಳಿ, ಪೀರಿಯಡ್ ತಗೊಳ್ಳಿ. ಪೀರಿಯಡ್ ಅಂತಂದ್ರೆ ಏನು? ಐ ವಿಲ್ ಟೇಕ್ ಸೆಕೆಂಡ್ ಪೀರಿಯಡ್. 2,1, 2,2, 2,3 ಇದೆ. ಸೊ ಎಲೆಕ್ಟ್ರಾನ್ನ ಇವು ವಿಷಯ ಕೊಡ್ತಾವ? ಕೊಡಲ್ಲ, ಯಾಕಂದರೆ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಎರಡಕ್ಕೂ ರೀಸನ್ ಸೇಮ್ ಇದು. ನ್ಯೂಕ್ಲಿಯರ್ ಚಾರ್ಜು
ಜಾಸ್ತಿ ಇದೆ. ಸೊ ಅದಕ್ಕೆ ಎಲೆಕ್ಟ್ರಾನ್ ಕೊಡಲ್ಲ. ಎಲೆಕ್ಟ್ರಾನ್ ಕೊಟ್ಟಿಲ್ಲ ಅಂದರೆ ಅವು ಪಾಸಿಟಿವಿಟಿ ಆಗಲ್ಲ. ಪಾಸಿಟಿವಿಟಿ ಆಗಲ್ಲ ಅಂದರೆ ಅವು ಕಡಿಮೆ ಆಗುತ್ತೆ ಅಂತ ಅರ್ಥ. ಒನ್ಸ್ ಅಗೇನ್, ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋ ಪಾಸಿಟಿವಿಟಿ ಅಲಾಂಗ್ ದ ಅಥವಾ ಅಕ್ರಾಸ್ ದ ಪೀರಿಯಡ್ ಆರ್ ಲೆಫ್ಟ್ ಟು ರೈಟ್ ಅಂತ. ಲೆಫ್ಟ್ ಟು ರೈಟ್ ಡಿಕ್ರೀಸ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್. ನೆಕ್ಸ್ಟು ಆ ಗ್ರೂಪಲ್ಲಿ ಹೋಗೋಣ. ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋ ಪಾಸಿಟಿವಿಟಿ ಗ್ರೂಪಲ್ಲಿ ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ನೋಡಿ, ಫಸ್ಟ್ ಗ್ರೂಪ್ ತೊಗೊಂಡಿದ್ದೀನಿ, ಎಲ್ಲ ಎಲೆಕ್ಟ್ರಾನ್ಸ್ ಒಂದಿದೆ ಔಟರ್ ಮೋಸ್ಟಲ್ಲಿ. ಸೊ 1 ಶೆಲ್ 2 ಶೆಲ್ 3 ಶೆಲ್ ಇಲ್ಲಿ 4 ಶೆಲ್ ಇರುತ್ತೆ. ಅಂದರೆ ನಂಬರ್ ಆಫ್ ಶೆಲ್ ಜಾಸ್ತಿ ಆಯಿತು, ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಆಯಿತು. ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೂ ನ್ಯೂಕ್ಲಿಯಸ್ಗೂ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಡಿಸ್ಟೆನ್ಸ್ ಜಾಸ್ತಿ ಆದರೆ ಅಟ್ರಾಕ್ಷನ್ ಫೋರ್ಸ್ ಕಡಿಮೆ ಇರುತ್ತೆ. ಅಂದರೆ ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು ಈಸಿಯಾಗಿ ಕೊಡುತ್ತೆ ಅಂತ ರಿಮೂವ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ. ಸೊ ಕೊಟ್ಟರೆ ಏನಾಗುತ್ತೆ, ಅದು ಎಲೆಕ್ಟ್ರೋ ಪಾಸಿಟಿವ್ ಆಗುತ್ತೆ ಅಥವಾ ಮೆಟಾಲಿಕ್ ಪ್ರಾಪರ್ಟಿ ಆಗುತ್ತೆ. ದಟ್ಸ್ ವೈ ಅಲಾಂಗ್ ದ ಗ್ರೂಪ್ ಆರ್ ಟಾಪ್ ದ ಬಾಟಮ್ ಮೆಟಾಲಿಕ್ ಪ್ರಾಪರ್ಟಿ ಆರ್ ಮೇ ಬಿ ಎ ಎಲೆಕ್ಟ್ರೋ ಪಾಸಿಟಿವಿಟಿ ಇನ್ಕ್ರೀಸ್. ರೀಸನ್ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ಅರ್ಥ ಆಗಿದೆಯಾ? ಸೊ ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೂ ನ್ಯೂಕ್ಲಿಯಸ್ಗೂ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆಗುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆದರೆ ಈ ಎಲೆಕ್ಟ್ರಾನ್ ಈಸಿಯಾಗಿ ಕೊಡುತ್ತೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಆಗುತ್ತೆ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಆಗುತ್ತೆ. ದಟ್ಸ್ ವೈ ಎಲೆಕ್ಟ್ರೋ ಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಪ್ರಾಪರ್ಟಿ ಆರ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಅಲಾಂಗ್ ದ ಗ್ರೂಪ್ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ನೆಕ್ಸ್ಟು ಎಲೆಕ್ಟ್ರೋ ಪಾಸಿಟಿವಿಟಿ ಡಿಕ್ರೀಸ್ ಆರ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸ್ ಅಲಾಂಗ್ ದ period or left to right because nuclear charge increase. Okay, next we can move for what is the meaning of electronegativity. Fourth one, last one is there, electronegativity. Electronegativity ಮತ್ತೆ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಕ್ಯಾರೆಕ್ಟರ್ ಎರಡು ಸೇಮ್ ಇರುತ್ತೆ. ಯಾವ್ದು ಎಲೆಕ್ಟ್ರೋನೆಗೆಟಿವಿಟಿ ಅಥವಾ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಸೇಮ್ ಇರುತ್ತೆ. ನೋಡ್ಕೊಳ್ಳಿ ಬೇಕಾದ್ರೆ ಅವಾಗಲೇ ಹೇಳಿದೆ, ಪೀರಿಯಡಲ್ಲಿ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟು ಗ್ರೂಪಲ್ಲಿ ಅದು ಡಿಕ್ರೀಸ್ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅಟಾಮಿಕ್ ಸೈಜು ಜಾಸ್ತಿ ಆಗುತ್ತೆ. ಸೊ ನೋಡಿ, ನಾವು ಯಾವತ್ತ ಪೀರಿಯಡ್ ಮುಖಾಂತರ ಮಾತಾಡ್ತಿದ್ದೀವಿ ಅಂತಂದರೆ ಶು ಟಾಕ್ ಓನ್ಲಿ ಅಬೌಟ್ ದ ನ್ಯೂಕ್ಲಿಯರ್ ಚಾರ್ಜ್. ಇದೇ ರೀಸನ್ನು. ಯಾವುದನ್ನಾಗಲಿ ಇಲ್ಲಿ ನೋಡಿ, ಪೀರಿಯಡ್ ಅಂತಂದರೆ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋ ಪಾಸಿಟಿವಿಟಿ ಪೀರಿಯಡ್ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಸೇಮ್ ರೀಸನ್, ನ್ಯೂಕ್ಲಿಯರ್ ಚಾರ್ಜು ಜಾಸ್ತಿ ಆಯಿತು. ಇಲ್ಲಿ ನೋಡಿ, ಪೀರಿಯಡಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಅಥವಾ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ, ಕಾರಣ ನ್ಯೂಕ್ಲಿಯರ್ ಚಾರ್ಜು ಜಾಸ್ತಿ ಆಗುತ್ತೆ. ಓಕೆನಾ? ಸೊ ರೀಸನ್ ಸೇಮ್ ಇರುತ್ತೆ ಎಲ್ಲ ಕಡೆಗೂ, ಬಟ್ ಇದು ಮಾತ್ರ ವೇರಿ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಎಲೆಕ್ಟ್ರೋ ಪಾಸಿಟಿವಿಟಿ ಅಥವಾ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದರೆ ಮೀನಿಂಗ್ ಏನು ಗೊತ್ತಾ? ಇಟ್ ಈಸ್ ದ ಅಬಿಲಿಟಿ ಆಫ್ ಎನ್ ಎಲಿಮೆಂಟ್ to accept or to receive or to gain the electron to become an ion. ಅದರ ನೆಗೆಟಿವ್ ಅಯಾನ್ ಆಗುತ್ತೆ. ಏನಕ್ಕೆ? ಸ್ಟೇಬಲ್ ಆಗೋದಕ್ಕೆ ಅಷ್ಟೇ. ಅವಾಗ ಏನಾಗುತ್ತೆ, ಯು ಕ್ಯಾನ್ ಕಾಲ್ ದೆಮ್ ಆಸ್ ಎ ಎಲೆಕ್ಟ್ರೋ ನೆಗೆಟಿವಿಟಿ ಆರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಬೋತ್ ಆರ್ ಸೇಮ್. ನೆಕ್ಸ್ಟ್ ನೋಡೋಣ, ಪೀರಿಯಡ್ ನೋಡೋಣ. ಸೆಕೆಂಡ್ ಬಿಟ್ ತೊಗೊಂಡಿದ್ದೀನಿ ನಾನು ಎಕ್ಸಾಂಪಲ್ಗೆ. ಲಿಥಿಯಂ, ಬೆರಿಲಿಯಂ, ಬೋರಾನ್ ಇದೆ. 2,1, 2,2, 2,3 ಇದೆ. ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು 1 ಇದೆ, 2 ಇದೆ, 3 ಇದೆ. ಅಂದರೆ ಜಾಸ್ತಿ ಆಗ್ತಿದೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು. ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸು ಜಾಸ್ತಿ ಆಗ್ತಿದೆ. ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ ಅಂದರೆ ಎಲೆಕ್ಟ್ರಾನ್ ತಗೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಎಲೆಕ್ಟ್ರಾನ್ ತಗೊಂಡ್ರೆ ಅವು ನಾನ್ ಮೆಟಲ್ಲು, ಆ ತಗೊಳ್ಳೋಂಥ ಕೆಪಾಸಿಟಿಗೆ ನಾವು ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಕರಿತೀವಿ. ಓಕೆನಾ? ಸೊ ದಟ್ಸ್ ವೈ ಎಲೆಕ್ಟ್ರೋ ನೆಗೆಟಿವಿಟಿ ಆರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ನ ಎಳ್ಕೊಳ್ತಿರುತ್ತೆ ಸೆಂಟ್ರಿಗೆ, ಅವಾಗ ಈಸೆ ತಗೊಳ್ತವೆ. ನೆಕ್ಸ್ಟು ಎಲೆಕ್ಟ್ರೋ ನೆಗೆಟಿವಿಟಿ ಅಥವಾ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ ಗ್ರೂಪಲ್ಲಿ. ಏನಕ್ಕೆ ಅಂದರೆ ಅಟಾಮಿಕ್ ಸೈಜು ಜಾಸ್ತಿ ಆಗ್ತಿರುತ್ತೆ. ಅಟಾಮಿಕ್ ಸೈಜ್ ಜಾಸ್ತಿ ಆದರೆ ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗೂ ನ್ಯೂಕ್ಲಿಯಸ್ಗೂ ಅಷ್ಟೊಂದು ಅಟ್ರಾಕ್ಟಿವ್ ಫೋರ್ಸ್ ಇರಲ್ಲ, ದೂರ ದೂರ ಆಗುತ್ತೆ. ದೂರ ಆದಾಗ ಆ ಎಲೆಕ್ಟ್ರಾನ್ಸ್ ಈಸಿಯಾಗಿ ಲಾಸ್ ಆಗುತ್ತೆ, ಅಲ್ಲಿ ತಗೊಳ್ಳೋ ಚಾನ್ಸ್ ಇರಲ್ಲ. ತಗೊಳ್ಳಲ್ಲ ಅಂದರೆ ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ದಟ್ಸ್ ವೈ ಎಲೆಕ್ಟ್ರೋನೆಗೆಟಿವಿಟಿ ಅಥವಾ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ along the group or top to bottom because atomic size increase. ಇದೆಲ್ಲ ನಾವು ನೋಡಿದಾಗ ಈ ಚಾಪ್ಟರಲ್ಲಿ ಸಿಂಪಲ್ ನಾವು ಬರಿಬೇಕು ಅಂತಂದರೆ ಒಂದು ಈಕ್ವೇಷನ್ ಇದೆ, ಕರೆಕ್ಟ್ ನೋಡ್ಕೊಳ್ಳಿ. ಸೊ ಅಟಾಮಿಕ್ ಸೈಜ್ ಇರ್ಬೋದು ಅಥವಾ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಎಲೆಕ್ಟ್ರೋ ಪಾಸಿಟಿವಿಟಿ, ಈ ಮೂರು ಸೇಮ್. ಈ ಮೂರು ಏನಾಗುತ್ತೆ, ಗ್ರೂಪಲ್ಲಿ ಯಾವತ್ತೂ ಜಾಸ್ತಿ ಆಗುತ್ತೆ.
ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಅಟಾಮಿಕ್ ಸೈಜು ಅಥವಾ ನಂಬರ್ ಆಫ್ ಶೆಲ್ಲು ಜಾಸ್ತಿ ಆಗುತ್ತೆ. ಓಕೆನಾ. ನೆಕ್ಸ್ಟು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇರ್ಬೋದು ಅಥವಾ ಎಲೆಕ್ಟ್ರೋನೆಗೆಟಿವಿಟಿ, ಇವೆರಡು ಗ್ರೂಪಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ರೀಸನ್ ಸೇಮ್, ಅಟಾಮಿಕ್ ಸೈಜು ಅಥವಾ ನಂಬರ್ ಆಫ್ ಆರ್ಬಿಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಈ ಮೂರು ಪೀರಿಯಡಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಚಾರ್ಜು ಜಾಸ್ತಿ ಇರುತ್ತೆ. ಇಲ್ಲಿ ಈ ಎರಡು ಪೀರಿಯಡಲ್ಲಿ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕಾರಣ ಇಷ್ಟೇ, ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗುತ್ತೆ. ನೋಡಿ ಈ ರೀಸನ್ ಸೇಮ್ ಇರುತ್ತೆ, ಎರಡು ರೀಸನ್ನು ಸೇಮ್ ಇರುತ್ತೆ. ಇಲ್ಲಿ ಮಾತ್ರ ಉಲ್ಟಾ ರಿವರ್ಸ್ ಆಗುತ್ತೆ. ನೋಡಿ ಈ 5 ಇಷ್ಟು ಬರ್ಕೊಂಡ್ರೆ ನಿಮಗೆ ಈ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಬರೀಬೋದು. ಫಾರ್ ಎಕ್ಸಾಂಪಲ್, ಇಫ್ ದೇ ಆಸ್ಕ್ ವೈ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಅಕ್ರಾಸ್ ದ ಗ್ರೂಪ್ ಅಂತ ಕೇಳಿದ್ರೆ ನೀವು ಬರೀಬೋದು, ನಂಬರ್ ಆಫ್ ಶೆಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ವೈ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಅಲಾಂಗ್ ದ ಗ್ರೂಪ್ ಅಂತ ಕೇಳಿದ್ರೆ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್. ನೆಕ್ಸ್ಟು ವೈ ಎಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸ್ ಅಲಾಂಗ್ ದ ಗ್ರೂಪ್ ಅಂತ ಕೇಳಿದ್ರೆ ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸ್, ಸೊ ದೇ ಕ್ಯಾನ್ ಈಸಿಲಿ ಲಾಸ್ ದ ಎಲೆಕ್ಟ್ರಾನ್. ಅಥವಾ ಹಿಂಗೆ ಕೇಳ್ಬೋದಪ್ಪ, ವೈ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್ ಅಂತ ಕೇಳಿದ್ರೆ ಬಿಕಾಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್, ದೇ ಕ್ಯಾನ್ ಈಸಿಲಿ ಅಕ್ಸೆಪ್ಟ್ ಆರ್ ಗೇನ್ ದ ಎಲೆಕ್ಟ್ರಾನ್. ಈ ಸೆಟ್ ತಗೊಂಡ್ರೆ ಯಾವುದೇ ಒಂದು ಎಲಿಮೆಂಟು ಆಯನ ಆಗುತ್ತೆ, ಆಯನ ನೆಗೆಟಿವ್ ಆಗುತ್ತೆ, ಸೊ ದಟ್ ಇಸ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಷ್ಟೆಲ್ಲ ಕಲ್ತ್ರೆ ಲಾಸ್ಟ್ಗೆ ಒಂದು ಪಾಯಿಂಟ್ ಇದೆ, ಯಾವುದಪ್ಪ ಅಂದರೆ ವಾಟ್ ಆರ್ ದ ಅಪ್ಲಿಕೇಶನ್ ಆರ್ ಸಿಗ್ನಿಫಿಕೆನ್ಸ್ ಆರ್ ಯೂಸ್ ಆಫ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ನಾವು ಇಷ್ಟೆಲ್ಲ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ ಅದರಿಂದ ಒಂದು ಸುಮ್ಮನೆ ಮಾಡಲ್ಲ, ಅದರಿಂದ ಒಂದು ಯೂಸ್ ಇರುತ್ತೆ. ಆ ಯೂಸ್ ಯಾವ್ಯಾವಪ್ಪ ಅಂತಂದರೆ ಮೇನ್ಲಿ ಇಂಪಾರ್ಟೆಂಟ್ ನಮಗೆ 3 ಯೂಸ್ ಇದೆ. ಸೊ ಒಂದು ಬಂದು we have mainly 3 application of the classification of elements. ಅದು ಫಸ್ಟ್ ಏನಪ್ಪ ಅಂತಂದರೆ ಯಾವುದೇ ಒಂದು ಎಲಿಮೆಂಟ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನನಗೆ ಸೋಡಿಯಂ ಕೊಡ್ತಾರಪ್ಪ, ನನಗೆ ಕೇಳ್ಬೋದು ಅವರು ಈ ಸೋಡಿಯಮ್ಮು ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಯಾವ ಗ್ರೂಪ್ ಇದೆ ಅಂತ ಹೇಳಿದ್ರೆ ನಾವು ಚೆಕ್ ಮಾಡ್ಬೋದು ಬೇಕಾದ್ರೆ. ಅಟಾಮಿಕ್ ನಂಬರ್ ಬಂದು 11. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1 ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 1 ಇದ್ದರೆ ನಾನು ಹೇಳ್ಬೋದು ಈಸಾಗೆ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್. ಓಕೆನಾ. ಯಾವುದೇ ಎಲಿಮೆಂಟ್ಸ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಗ್ರೂಪ್ ನಂಬರ್ನ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕ್ಲೋರಿನ್ ಬೇಡ, ನಿಯಾನ್ ಅಟಾಮಿಕ್ ನಂಬರ್ 10, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8. 8 ಅಂದರೆ ಇಲ್ಲಿ ಪ್ಲಸ್ 10 ಆಡ್ ಮಾಡ್ಕೋಬೇಕು, ಇಟ್ ಬಿಲಾಂಗ್ಸ್ ಟು 18th ಗ್ರೂಪ್. ಓಕೆನಾ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ 7 ಇದ್ರೆ ಇಟ್ ಬಿಲಾಂಗ್ಸ್ ಟು 17th ಗ್ರೂಪ್. ಅಲ್ಲಿ 5 ಇದ್ರೆ ಇಟ್ ಬಿಲಾಂಗ್ಸ್ ಟು 15. ವೆರಿ ಗುಡ್. ಆ ಥರ ನಾವೇನು ಮಾಡಬೇಕು, ಗ್ರೂಪ್ ನಂಬರ್ನ ಕಂಡುಹಿಡಿಯಬಹುದು. ಅದೇ ಥರ ವಿ ಕ್ಯಾನ್ ಆಲ್ಸೋ ಐಡೆಂಟಿಫೈ ಪೀರಿಯಡ್ ನಂಬರ್. ಹೌ? ಬೈ ಕೌಂಟಿಂಗ್ ದ ನಂಬರ್ ಆಫ್ ಪೀರಿಯಡ್, ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್. ಈಗ ನೀವು ಎಷ್ಟು ತಗೊಳ್ಳಿ, ಎರಡು ತಗೊಳ್ಳಿ. ಅಟಾಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ಸೋ 1, ಇಟ್ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್, ಫಸ್ಟ್ ಪೀರಿಯಡ್ ಓನ್ಲಿ. ಅದೇ ಥರ ಲಿಥಿಯಂ ಅಟಾಮಿಕ್ ನಂಬರ್ 3, 2,1, ಇಟ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್? ಫಸ್ಟ್ ಗ್ರೂಪ್, ಸೆಕೆಂಡ್ ಪೀರಿಯಡ್. 2 ಶೆಲ್ ಇದೆ, ಸೆಕೆಂಡ್ ಪೀರಿಯಡ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 1 ಇದೆ, ಫಸ್ಟ್ ಗ್ರೂಪ್. ನಾವು ವೇಲೆನ್ಸ್ ಎಲೆಕ್ಟ್ರಾನ್ನ ಐಡೆಂಟಿಫೈ ಮಾಡಿದ್ರೆ ಅದು ಗ್ರೂಪ್ ನಂಬರ್ನ ಹೇಳುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೋ ಅದ್ರ ಮೇಲೆ ನಾವು ಗ್ರೂಪ್ ನಂಬರ್ನ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ನಂಬರ್ ಆಫ್ ಪೀರಿಯಡ್ ಅಥವಾ ನಂಬರ್ ಆಫ್ ಶೆಲ್ಸ್ನ ಆಡ್ ಮಾಡಿದ್ರೆ ನಮಗೆ ಯಾವ ಪೀರಿಯಡ್ಗೆ ಆ ಎಲಿಮೆಂಟು ಬಿಲಾಂಗ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಬೈ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ position of the elements in the modern periodic table by knowing the atomic number. ನಮಗೆ ಇರೋಂಥ ಯೂನಿವರ್ಸಲ್ಲಿ 118 ಎಲಿಮೆಂಟ್ಸ್ ಇದೆ. ಅದರಲ್ಲಿ ಯಾವುದೇ ಎಲಿಮೆಂಟ್ಸ್ ಹೇಳಿದ್ರು, ಫಾರ್ ಎಕ್ಸಾಂಪಲ್ ಅವ್ರು ಯಾರಾದರೂ ಕ್ಯಾಲ್ಸಿಯಂ ಹೇಳ್ತಾರಪ್ಪ, ಅಟಾಮಿಕ್ ನಂಬರ್ 20, 2,8,2 ಇರುತ್ತೆ ಅಂದರೆ ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸ್ 2 ಇದೆ. ಇಟ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್? ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್. ವಿಚ್ ಪೀರಿಯಡ್? 1, 2, 3, 4. ಸೊ ನೀವು ಬೇಗ ಚೆಕ್ ಮಾಡ್ಕೊಳ್ಳಿ ಬುಕ್ಕಲ್ಲಿ, ಕ್ಯಾಲ್ಸಿಯಂ ಬಿಲಾಂಗ್ಸ್ ಟು 4th ಪೀರಿಯಡ್ and second group. ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ. ದಟ್ಸ್ ವೈ ವಿ ಕ್ಯಾನ್ ಬೈ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ವಿ ಕ್ಯಾನ್ ಗೆಟ್ ದ ಆರ್ ವಿ ಕ್ಯಾನ್ ಏಬಲ್ ಟು ಐಡೆಂಟಿಫೈ ಪೊಸಿಷನ್ ಆಫ್ ದ ಎಲಿಮೆಂಟ್ಸ್. ಯಾವುದೇ ಒಂದು ಎಲಿಮೆಂಟ್ಸ್ದು ಪೊಸಿಷನ್ ಅನ್ನ ಕಂಡುಹಿಡಿಯಬಹುದು. ಓಕೆನಾ. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಐಡೆಂಟಿಫೈ ದ ವೇಲೆನ್ಸಿ ಆಫ್ ದ ಎಲಿಮೆಂಟ್ಸ್. ಯಾವುದೋ ಒಂದು ಎಲಿಮೆಂಟ್ಸ್ ಕೊಟ್ಟರೆ ಆ ಎಲಿಮೆಂಟ್ ನಾವು ವೇಲೆನ್ಸಿನ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ 1 ಇದ್ರೆ ವೇಲೆನ್ಸಿ 1 ಇರುತ್ತೆ, 2 ಇದ್ರೆ ವೇಲೆನ್ಸಿ 2 ಇರುತ್ತೆ, 3 ಇದ್ರೆ ವೇಲೆನ್ಸಿ 3 ಇರುತ್ತೆ, 4 ಇದ್ರೆ ವೇಲೆನ್ಸಿ 4 ಇರುತ್ತೆ. ಬಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 5 ಇದ್ರೆ ವೇಲೆನ್ಸಿ 3 ಆಗುತ್ತೆ. ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ 6 ಇದ್ರೆ
ವೇಲೆನ್ಸಿ 2 ಆಗುತ್ತೆ. ಔಟ್ ಮೋಸ್ಟ್ ಎಲೆಕ್ಟ್ರಾನ್ 7 ಇದ್ದರೆ ವೇಲೆನ್ಸಿ 1 ಆಗುತ್ತೆ. ಇನ್ ಕೇಸ್ ಏನಾದರೂ ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸು 8 ಇದ್ರೆ ವೇಲೆನ್ಸಿ 0 ಆಗುತ್ತೆ. ಏನಕ್ಕೆ ಅಂದ್ರೆ ಅವೆಲ್ಲ ನೋಬಲ್ ಗ್ಯಾಸು, ಆಲ್ಸೋ ಕಾಲ್ಡ್ ಆಸ್ 0 ವೇಲೆನ್ಸಿ ಎಲಿಮೆಂಟ್ಸ್. ಅಷ್ಟು ಗೊತ್ತಿರಬೇಕು. ಸೊ ಬೈ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಪೊಸಿಷನ್ ಆಫ್ ದ ಎಲಿಮೆಂಟ್ಸ್, ದಟ್ ಈಸ್ ಐದರ್ ಗ್ರೂಪ್ ನಂಬರ್ ಆರ್ ಪೀರಿಯಡ್ ನಂಬರ್. ಇನ್ ದ ಎಕ್ಸಾಮಿನೇಷನ್ ಸಮ್ಟೈಮ್ ದೇ ಆಸ್ಕ್, ಯಾವುದೋ ಒಂದು ಎಲಿಮೆಂಟ್ ಕೊಡ್ತಾರಪ್ಪ, ಕ್ಯಾಲ್ಸಿಯಮ್, ಸೋಡಿಯಂ, ಲಿಥಿಯಂ ಅಥವಾ ಕಾರ್ಬನ್ ಕೊಟ್ಬಿಟ್ಟು ಅವ್ರು ಕೇಳ್ಬೋದು ಕಾರ್ಬನ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್ ಆರ್ ಕಾರ್ಬನ್ ಬಿಲಾಂಗ್ಸ್ ಟು ವಿಚ್ ಪೀರಿಯಡ್ ಆರ್ ವಾಟ್ ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ವಾಟ್ ಇಸ್ ದ ವೇಲೆನ್ಸ್ ಅಂತ ಕೇಳ್ತಾರೆ. ಅವಾಗ ಹೆಂಗೆ ಬರೀತೀರಾ? ನಿಮಗೆ ಗೊತ್ತು ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ 6 ಇರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4 ಇರುತ್ತೆ, ಅಂದರೆ 2 ಶೆಲ್ ಇದ್ದಾವೆ. 2 ಶೆಲ್ ಅಂತಂದರೆ ಸೆಕೆಂಡ್ ಪೀರಿಯಡು. ನೆಕ್ಸ್ಟು ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸ್ 4 ಇದೆ, ವೇಲೆನ್ಸ್ ಆಲ್ಸೋ 4 ಇರುತ್ತೆ. ನೆಕ್ಸ್ಟು ಔಟ್ ಮೋಸ್ಟ್ ಎಲೆಕ್ಟ್ರಾನ್ಸ್ 4 ಇದ್ದರೆ ಇಟ್ ಬಿಲಾಂಗ್ಸ್ ಟು 14th ಗ್ರೂಪ್. ಅರ್ಥ ಆಯ್ತಲ್ಲ? ಎಲೆಕ್ಟ್ರಾನ್ಸ್ 5 ಇದ್ರೆ 15th ಗ್ರೂಪು, ಬಟ್ ವೇಲೆನ್ಸಿ ಆದರೆ 8 - 5 ಮಾಡಬೇಕು, ಅವಾಗ 3 ಆಗುತ್ತೆ. ಇಲ್ಲಿ 8 - 4 ಮಾಡಿ ವೇಲೆನ್ಸಿ 4 ಬರುತ್ತೆ. ಬಟ್ 3 ಇದ್ರೆ ನಾವು 8 - 3 ಮಾಡಬಾರ್ದು, ಯಾಕಂದ್ರೆ ಅವೆಲ್ಲ ಮೆಟಲ್ಸ್ ಇರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಾದರೂ 1 ಇದ್ರೆ ವೇಲೆನ್ಸಿ ಕೂಡ 1 ಇರುತ್ತೆ, ಗ್ರೂಪ್ ಕೂಡ 1 ಇರುತ್ತೆ. ಅಲ್ಲಿ 2 ಇದ್ರೆ ವೇಲೆನ್ಸಿ ಕೂಡ 2 ಇರುತ್ತೆ, ಗ್ರೂಪ್ ಕೂಡ 2 ಇರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ 3 ಇದ್ರೆ ಗ್ರೂಪ್ 13 ಆಗುತ್ತೆ, ವೇಲೆನ್ಸಿ 3 ಆಗುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 4 ಇದ್ರೆ ವೇಲೆನ್ಸಿ 4 ಇರುತ್ತೆ, ಗ್ರೂಪ್ 14 ಆಗುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 5 ಇದ್ರೆ ಗ್ರೂಪ್ 15 ಆಗುತ್ತೆ, ಬಟ್ ವೇಲೆನ್ಸಿ 3 ಆಗುತ್ತೆ. ಓಕೆ. ನೆಕ್ಸ್ಟ್ ಅದೇ ಥರ 6 ಇದ್ರೆ 16th ಗ್ರೂಪು 2 ವೇಲೆನ್ಸಿ, 7 ಇದ್ರೆ 17th ಗ್ರೂಪು 1 ವೇಲೆನ್ಸಿ, 8 ಇದ್ರೆ 18th ಗ್ರೂಪು 0 ವೇಲೆನ್ಸಿ. ಆ ಥರ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗೆ? ಬೈ ಲುಕಿಂಗ್ ಅಟ್ ದಿಸ್ ಎಕ್ಸಾಂಪಲ್. ಲಾಸ್ಟ್ ಪಾಯಿಂಟ್. ಸೊ ಪೊಸಿಷನ್ ಗೊತ್ತಾಯಿತು, ವೇಲೆನ್ಸಿ ಗೊತ್ತಾಯಿತು. ನೆಕ್ಸ್ಟು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿನ ಐಡೆಂಟಿಫೈ ಮಾಡ್ಬೋದು. ಸೊ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ physical and chemical property of the elements by classification of the elements. These are the 3 important application of the classification of elements from the modern periodic table. I hope you all have understand. If you have any doubt, you can ask. Once you can look at all the videos. So from this video or from this chapter, we can understand introduction, then why we classify elements, then who are the scientists which are involved in the classification of elements. Lastly, what is the reason for their failure of loss, then which are the chemical properties, among valency ಅಂದ್ರೇನು, atomic size ಅಂದ್ರೇನು, metallic property ಅಂದ್ರೇನು, ನಾನ್ ಮೆಟಲಿಕ್ ಪ್ರಾಪರ್ಟಿ ಅಂದ್ರೇನು, ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೇನು, ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೇನು, ಅದು ಗ್ರೂಪಲ್ಲಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಥವಾ ಪೀರಿಯಡಲ್ಲಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಯಾಕೆ ಆಗುತ್ತೆ ಅದಕ್ಕೆ ರೀಸನ್ ಗೊತ್ತಿರಬೇಕು.